ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗಿಲ್ಲಿ ಮತ್ತು ಕಾವ್ಯ ಇವರ ಇಬ್ಬರ ಬಗ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಡೆದಂತಹ ಕೆಲವೊಂದು ಘಟನೆಗಳು ಫಸ್ಟ್ ಎಪಿಸೋಡಿನಿಂದ ನಿಮಗೆ 100 ಎಪಿಸೋಡ್ ತನಕ ನನ್ನ ಕೈಲಿ ಏನೆಲ್ಲ ಕವರ್ ಮಾಡೋಕ್ಕಾಗುತ್ತೆ ನಾನು ಕವರ್ ಮಾಡಿ ನಿಮ್ಮ ಮುಂದೆ ತರಬೇಕು ಅನ್ನೋದೇ ನನ್ನ ಒಂದು ಆಸೆ. ಯಾಕೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಡೇ 1ನಿಂದ ಗಿಲ್ಲಿ ಕಾವ್ಯ ಅವರ ಎಂಟ್ರಿ ಹೇಗಿತ್ತು, ಅದೇ ರೀತಿ ಅವರ ಗ್ರೋ ಹೇಗಾಯಿತು ಅನ್ನೋದನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗಿಲ್ಲಿ ಮತ್ತು ಕಾವ್ಯ ಅಂದರೆ ಜೋಡಿಯಾಗಿ ಬಂದಂತಹ ಗಿಲ್ಲಿ ಮತ್ತು ಕಾವ್ಯ ಮೋಡಿ ಮಾಡಿದ ಕತೆ ಅಂತಾನೆ ತಿಳ್ಕೊಳ್ಳಿ. ಇದು ಎಪಿಸೋಡ್ ನಂಬರ್ 1. ಓಕೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಲಾಂಚಿಂಗ್ ಡೇ ದಿನ ಜೋಡಿಯಾಗಿ ಬಂದಂತಹ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಕನೆ ಅಲ್ಲಿರುವಷ್ಟು ಕೆಲವಷ್ಟು ಕಂಟೆಸ್ಟೆಂಟ್ಗಳಿಗೆ ಒಳಗಡೆ ಒಂದು ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಹೊಟ್ಟೆ ಕಿಚ್ಚು ಅನ್ನೋದಕ್ಕಿಂತನೂ ಏನು ಜೋಡಿಯಾಗಿ ಬಂದಂತಹ ಗಿಲ್ಲಿ ಕಾವ್ಯನ ಕಂಡು ಅಲ್ಲಿದ್ದಂತಹ ಅಂದರೆ ಒಂಟಿಯಾಗಿ ಬಂದಂತಹ ನಮ್ಮ ಅಶ್ವಿನಿ ಗೌಡ ಇರ್ಬೋದು, ಕಾಕ್ರೋಚ್ ಸುದಿ ಇರ್ಬೋದು, ಅದೇ ರೀತಿ ಜಾನ್ವಿ ಇರ್ಬೋದು, ಆಯಿತಾ. ಅದೇ ರೀತಿ ಇನ್ನು ಕೆಲವಷ್ಟು ಜನಕ್ಕೆ ಜೋಡಿಯಾಗಿದ್ದವರಲ್ಲೂ ಕೂಡ ಕೆಲವಷ್ಟು ಜನಕ್ಕೆ ಹೊಟ್ಟೆ ಕಿಚ್ಚು ಬಂತು ಅಂತಲೇ ಹೇಳ್ಬೋದು. ಅದು ಅಭಿಷೇಕ್ ಅಶ್ವಿನಿ ಇರ್ಬೋದು, ಆಯಿತಾ. ಅದೇ ರೀತಿ ನಮ್ಮ ಚಂದ್ರಪ್ರಭಾ ಇರ್ಬೋದು, ಆಮೇಲೆ ಡಾಗ್ ಸತೀಶ್ ಇರ್ಬೋದು, ಇವರೆಲ್ಲರಿಗೂ ಹೊಟ್ಟೆ ಒಳಗಡೆ ಒಂದು ಸ್ವಲ್ಪ ಒಂಥರ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಫಸ್ಟ್ ಎಪಿಸೋಡು ಸ್ಟಾರ್ಟ್ ಆಗಿದ್ದೇನೆ ಬ್ಯಾಂಗಲ್ ಬಂಗಾರಿ ಅನ್ನೋ ಒಂದು ಸಾಂಗಿನಿಂದ ಸ್ಟಾರ್ಟ್ ಆಯಿತು. ಆ ಒಂದು ಎಪಿಸೋಡಲ್ಲಿ ಪಾಪ ನಮ್ಮ ಗಿಲ್ಲಿ ಫನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದ. ಬಟ್ ಒಳಗಡೆ ಆಲ್ರೆಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಂತಹ ಕಾಕ್ರೋಚ್ ಸುದಿ ಮತ್ತು ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರಿಗೆ ಗಿಲ್ಲಿ ಏನೇ ಮಾಡಿದ್ರು ತಪ್ಪು ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಅದ್ರ ಬಗ್ಗೆ ಆಯಿತಾ ನಮ್ಮ ಕಾವ್ಯ ಕೂಡ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗಿಲ್ಲಿಗೆ, ಗಿಲ್ಲಿ ನಾವಿಬ್ಬರು ಏನು ಕೆಲಸ ಮಾಡಲಿಲ್ಲ ಅಂತಂದರೆ ಇವ್ರಿಗೆ ಮೊದಲೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ, ದಯವಿಟ್ಟು ನಮಗೆ ನಾಮಿನೇಟ್ ಮಾಡ್ತಾರೆ, ನಾವು ಕೆಲಸ ಮಾಡೋಣ ಅಂತೇಳಿ ಗಿಲ್ಲಿಗೆ ಹೇಳ್ತಾರೆ. ಕೊಟ್ಟಿರೋ ಕೆಲಸ ಪೂರ್ವವಾಗಿ ಮಾಡೋಣ ಅಂತ. ಬಟ್ ಗಿಲ್ಲಿ ಕಾವ್ಯನಿಗೆ ಕೋಪ್ರೇಟ್ ಮಾಡಲ್ಲ. ಅಂದರೆ ಗಿಲ್ಲಿ ಅದನ್ನು ಫನ್ ಆಗಿ ತಗೊಂತಾನೆ. ಪಾಪ ಕಾವ್ಯ ಆದರೂ ಕೂಡ ಗಿಲ್ಲಿನ ಬಿಟ್ಕೊಡ್ದಂಗೆ ಎಲ್ಲ ಕೆಲಸ ಅವಳೇ ಮಾಡ್ತಾಳೆ. ಎಲ್ಲ ಕೆಲಸ ಮಾಡೋದ್ರ ಜೊತೆಗೆ ಗಿಲ್ಲಿನ ಒಂದು ಸ್ವಲ್ಪ ಕಂಫರ್ಟ್ ಮಾಡೋಕ್ಕೆ ಇದು ಮಾಡ್ತಾಳೆ. ಯಾಕೆಂದರೆ ಅವನು ಮೊದಲೇ ಕಾಮಿಡಿ ಮಾಡೋನು, ಫಸ್ಟ್ ದಿನ ಬೇರೆ ಓಕೆ ಅಂತೇಳಿ ಅವಳು ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಲ್ಲ. ಅದ್ರ ಬಗ್ಗೆ ಆಲ್ರೆಡಿ ಗಾಸಿಪ್ ಕೂಡ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಗಾಸಿಪ್ ಮಾಡೋರು ನಮ್ಮ ಅಭಿಷೇಕ್ ಮತ್ತು ಅಶ್ವಿನಿ ಗಾಸಿಪ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪಾಪ ಗಿಲ್ಲಿ ಒಂದು ಕೆಲಸನೂ ಮಾಡ್ತಾ ಇಲ್ಲ, ಕಾವ್ಯ ಕೆಲಸ ಮಾಡಿ ಸುಸ್ತಾಗಿ ಹೋಗಿದ್ದಾಳೆ, ಆಯಿತಾ. ಅವನಿಗೆ ಕಾಮಿಡಿನೇ ಅಡ್ವಾಂಟೇಜ್ ಆಗಿ ಇಟ್ಕೊಂಡಿದ್ದಾನೆ ಅವನು ಅನ್ನೋದನ್ನ ಮಾತಾಡ್ತಾರೆ. ಅದರ ಒಟ್ಟಿಗೆ ಪಾಪ ನಮ್ಮ ಗಿಲ್ಲಿ ಏನು ಮಾಡ್ತಾನೆ ಅಂದರೆ ಬೆಳಿಗ್ಗೆನೆ ಆಯಿತಾ ಈ ರಾಜ ಮಾತೆ ಮತ್ತು ಅಂದರೆ ಈ ಒಂಟಿಯಾಗಿ ಬಂದಿರ್ತಾರಲ್ಲ ಅವ್ರ ಹತ್ರ ರಾಜರ ಪರಂಪರೆ ಥರ ಅವ್ರಿಗೆ ಮಾಡಿಕೊಟ್ಟಂಥ ಕಾಫಿನ ಮಿಸ್ ಆಗಿ ಗಾರ್ಡನ್ ಏರಿಯಾದಲ್ಲಿ ಕುಡಿದ್ಬಿಡ್ತಾನೆ. ಅದು ಕುಡಿಯೋಂಗಿಲ್ಲ, ಹಾಗೆ ಹೀಗೆ ತಪ್ಪು ಅಂದ ತಕ್ಷಣ ಓಡೋಗಿ ವಾಶ್ರೂಮಲ್ಲಿ ಉಗಿತಾನೆ. ಉಗಿದ್ರು ಕೂಡ ಆಮೇಲೆ ಇಲ್ಲ ಕುಡಿದ್ಮೇಲೆ ಮುಗೀತು ಹಾಗೆ ಹೀಗೆ ಅಂತೇಳಿ ಅದಕ್ಕೂ ಜಗಳಕ್ಕೆ ಬರ್ತಾರೆ. ಅವಾಗ ಕಾವ್ಯ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಗಿಲ್ಲಿಗೆ, ಗಿಲ್ಲಿ ಪ್ಲೀಸ್ ಮಾಡಬೇಡ ಹಂಗೆಲ್ಲ, ಇದರಿಂದ ಪನಿಷ್ಮೆಂಟು ನಿನಗಲ್ಲ ನಮ್ಮಿಬ್ಬರಿಗೂ ಆಗುತ್ತೆ ಪನಿಷ್ಮೆಂಟು ಅಂತ. ಆಗ ಗಾರ್ಡನ್ ಏರಿಯಾದಲ್ಲಿ ಕೂತಂತಹ ನಮ್ಮ ಏನು ಒಂದು ಗ್ಯಾಂಗ್ ಅಂತ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು, ಗಾಸಿಪ್ ಗ್ಯಾಂಗು. ಅಶ್ವಿನಿ ಗೌಡ ಮತ್ತು ನಮ್ಮ ಯಾರಪ್ಪ ಜಾನ್ವಿ ಮತ್ತು ಕಾಕ್ರೋಚ್ ಸುದಿ ಏನು ಮಾಡ್ತಾರೆ ಅಂದರೆ ಆಮ್ಲೆಟ್ ಮಾಡ್ಕೊಂಬರೋಕ್ಕೆ ಹೇಳ್ತಾರೆ. ಆಮ್ಲೆಟ್ ಮಾಡ್ಕೊಂಬರೋಕ್ಕೆ ಹೇಳಿದಾಗ ನಮ್ಮ ಗಿಲ್ಲಿಗೆ ಜಾನ್ವಿ ಹೇಳ್ತಾರೆ, ನನಗೆ ಮಾಡ್ಕೊಡೋ ಆಮ್ಲೆಟಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಹೇಳ್ತಾರೆ. ಜಾಸ್ತಿ ಇರಲಿ ಅಂತಂದಾಗ ಗಿಲ್ಲಿಗೆ ಮೊದಲೇ ಕೋಪ ಬರುತ್ತೆ, ಅವ್ನು ಖಾರನ ಅಂತ ಹೇಳ್ಬಿಟ್ಟು ಅಡುಗೆ ಮನೆಯಲ್ಲಿ ಜೋಡಿಯಾಗಿ ಅಡುಗೆ ಮಾಡ್ತಿದ್ದಂತಹ ಅಶ್ವಿನಿ ಮತ್ತು ಮಂಜು ಭಾಷಿಣಿಯವ್ರ ಹತ್ರ ಹೋಗಿ ಜಾನ್ವಿಗೆ ಸಪ್ರೇಟಾಗಿ ಒಂದು ರಾಶಿ ಖಾರ ಹಾಕಿ ಆಮ್ಲೆಟ್ ಮಾಡಿಸ್ಕೊಂಬಂದು ಕೊಡ್ತಾನೆ. ಆಮ್ಲೆಟ್ ಮಾಡಿಸ್ಕೊಂಬಂದು ಕೊಟ್ಟಾಗ ಜಾನ್ವಿಗೆ ಅದನ್ನು ತಿನ್ನೋಕ್ಕಾಗಲ್ಲ. ಜಾನ್ವಿಗೆ ಸಖತ್ ಕೋಪ ಬರುತ್ತೆ ಗಿಲ್ಲಿ ಮೇಲೆ. ಓಕೆ ಅಂತ ಹೇಳ್ಬಿಟ್ಟು ಆ ಒಂದು ಖಾರವಾಗಿರೋ ಆಮ್ಲೆಟ್ ತಂದುಬಿಟ್ಟು ಗಿಲ್ಲಿಗೆ ತಿನ್ಸೋಕ್ಕೆ ಟ್ರೈ ಮಾಡ್ತಾರೆ. ಗಿಲ್ಲಿ ಹೇಗೋ ತಿಂದು ಅದನ್ನು ಆಯ್ತಾ ಮುಗಿಸ್ತಾನೆ. ಅಲ್ಲಿಗೆ ಅದು ಮ್ಯಾಟ್ರ್ ಕ್ಲೋಸ್ ಆಗುತ್ತೆ. ಆಮೇಲೆ ಗಿಲ್ಲಿ ಮಾಡೋ ಎಲ್ಲ ತಪ್ಪಿಗೂ ಕೂಡ ಪಾಪ ಗಿಲ್ಲಿ ಮಾಡೋ ಎಲ್ಲ ತಪ್ಪಿಗೂ ಕೂಡ ಅಶ್ವಿನಿ ಗೌಡ ಏನು ಮಾಡ್ತಾರೆ, ಕಾವ್ಯನೂ ಪನಿಷ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಗಿಲ್ಲಿ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದ್ರೆ ಕಾವ್ಯ ಕೂಡ ಇಳಿಬೇಕು ಅಂತಾರೆ. ಅಂದರೆ
ಫ್ರಸ್ಟ್ರೇಟ್ ಆಗ್ತಾರೆ. ಅಂದರೆ ನಮ್ಮ ಕಾವ್ಯ ಅವರು ಫ್ರಸ್ಟ್ರೇಟ್ ಆಗಿ ಗಿಲ್ಲಿ ಪ್ಲೀಸ್ ಹಿಂಗೆ ಮಾಡಬೇಡ ಗಿಲ್ಲಿ, ಯಾಕೆ ಹಿಂಗೆ ಮಾಡ್ತಿದ್ಯಾ, ನಿನ್ನಿಂದ ನನಗೆ ಪನಿಷ್ಮೆಂಟ್ ಸಿಗ್ತಾ ಇದೆ ಅಂತೇಳಿ ತುಂಬಾ ಬೇಜಾರದಿಂದ ಹೇಳ್ತಾರೆ ನಮ್ಮ ಕಾವ್ಯ. ಆವಾಗ ಅಶ್ವಿನಿ ಗೌಡ ಮತ್ತು ಕಾಕ್ರೋಚ್ ಸುಧೀರ್ ಮತ್ತು ಜಾನ್ವಿಗೆ ಏನೋ ಒಂದು ಆಯ್ತಾ ಗಿಲ್ಲಿ ಮೇಲೆ ಒಂದು ಇದು ಸ್ಟಾರ್ಟ್ ಆಗುತ್ತೆ, ಗರ್ಜು ಸ್ಟಾರ್ಟ್ ಆಗುತ್ತೆ. ಅಂದರೆ ಇವ್ನು ಹೆಂಗೋ ಅವಾಗಲೇ ಅವರು ತಲೆ ತಗೊಂಡ್ಬಿಡ್ತಾರೆ, ಇವ್ನು ಹೆಂಗೋ ಜನಗಳ ಮನ್ಸು ಗೆಲ್ಬಿಡ್ತಾನೆ ಗಿಲ್ಲಿ, ಇವ್ನು ಹೆಂಗೋ ಐಪ್ ತಗೊಂಡ್ಬಿಡ್ತಾನೆ ಗಿಲ್ಲಿ, ಇವ್ನು ಹೆಂಗಾದ್ರೂ ಮಾಡಿ ಕೆಳಗೆ ಎಳಿಬೇಕು ಅನ್ನೋಕ್ಕೆ ತುಂಬ ಟ್ರೈ ಮಾಡ್ತಾರೆ ಆಯಿತಾ. ಇವ್ನು ಕೆಲಸ ಮಾಡಲ್ಲ, ಇವನು ಹಾಗೆ ಹೀಗೆ ಅಂತೆಲ್ಲ ಟ್ರೈ ಮಾಡ್ತಾರೆ. ಬಟ್ ಗಿಲ್ಲಿ ಒಂಥರ ಅವನಿಗೇನೆ ಇದೇನು ಗುರು ಇದು ಹಿಂಗಾಗೋಗ್ಬಿಡ್ತಲ್ಲ ಅಂತೇಳಿ ಅವನು ಪಾಪ ಎಷ್ಟೋ ಕಾವ್ಯಕ್ಕೆ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫಸ್ಟ್ ಡೇ ಅಲ್ವಾ, ಫಸ್ಟ್ ಡೇ ಆಗಿರೋದ್ರಿಂದ ಅವನು ಹೊಸದಾಗಿ ಬಂದಿದ್ದಾನೆ, ಎಲ್ಲ ಜೋಡಿಗಳು ಹೊಸದಾಗಿ ಬಂದಿದ್ದಾರೆ. ಬಟ್ ಅವನು ಏನೋ ಒಂಚೂರು ಫನ್ ರೀತಿಲಿ ತಗೊಂಡೋಗೋಣ ಅಂದರೆ ಇವರು ಅವನನ್ನು ಏನಾದರೂ ಮಾಡಿ ಟಾರ್ಗೆಟ್ ಮಾಡಬೇಕು ಅಂತೇಳಿ ಅವತ್ತು ಫಸ್ಟ್ ಎಪಿಸೋಡಲ್ಲಿ ಪೂರ್ತಿ ಟಾರ್ಗೆಟ್ ಮಾಡ್ತಾರೆ ಗಿಲ್ಲಿನ. ಬಟ್ ಕಾವ್ಯ ಎಲ್ಲೂ ಕೂಡ ಗಿಲ್ಲಿನ ಬಿಟ್ಕೊಡಲ್ಲ, ಸ್ವಲ್ಪ ರೇಗಾಡ್ತಾಳೆ, ಆದರೂ ಕೂಡ ಗಿಲ್ಲಿನ ಎಲ್ಲೂ ಕೂಡ ಬಿಟ್ಕೊಡಲ್ಲ. ಅದೇ ರೀತಿ ಜೋಡಿಯಾಗಿದ್ದಂತಹ ಗಿಲ್ಲಿ ಮತ್ತು ಕಾವ್ಯ ಫಸ್ಟ್ ಎಪಿಸೋಡಲ್ಲಿ ನಿಜವಾಗ್ಲೂ ತುಂಬ ಕಂಟೆಂಟ್ ಕೊಟ್ಟರು ಅಂತಲೇ ಹೇಳ್ಬೋದು. ತುಂಬ ಕಂಟೆಂಟ್ ಅಂದರೆ ಆ ಗಿಲ್ಲಿಯ ಒಂದು ಫನ್ ಏನಿತ್ತು, ಖಾರ ಹಾಕಿದ ಆಮ್ಲೆಟ್ ಮಾಡಿಕೊಟ್ಟಿದ್ದಿರ್ಬೋದು, ಕಾಫಿ ಕುಡ್ದಿದ್ದಿರ್ಬೋದು, ಮತ್ತು ಅದೇ ರೀತಿ ಕೆಲವೊಂದು ಮಾಡಿದ್ದೇನಿದೆ ಮಲ್ಲಮ್ಮನ ಹತ್ರ ಫನ್ ಮಾಡಿದ್ದಿರ್ಬೋದು, ಎಲ್ಲವೂ ಕೂಡ ನಮಗೆ ಒಂಥರ ಎಂಟರ್ಟೈನ್ಮೆಂಟ್. ಫಸ್ಟ್ ಎಪಿಸೋಡು ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಒಂಟಿಯಾಗಿ ಮತ್ತು ಜೋಡಿಯಾಗಿ ಬಂದಂತಹ ಕಂಟೆಸ್ಟೆಂಟುಗಳಲ್ಲಿ ಜೋಡಿಯಾಗಿ ಬಂದಂತಹ ನಮ್ಮ ಗಿಲ್ಲಿ ಕಾವ್ಯ ಖಂಡಿತವಾಗ್ಲೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂತಲೇ ಹೇಳ್ಬೋದು. ಅದರ ಒಟ್ಟಿಗೆ ಅಲ್ಲಲ್ಲಿ ಆಯ್ತಾ ಗಿಲ್ಲಿಯ ಬಗ್ಗೆ ಗಾಸಿಪ್ ಮಾಡ್ತಿದ್ದಂಥವರಿಗೆ ಗಿಲ್ಲಿ ನೇರವಾಗೇ ಅವನು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಫಸ್ಟ್ ಎಪಿಸೋಡಲ್ಲಿ. ಅವನಿಗೆ ಗೊತ್ತಾಯ್ತು, ಅವನಿಗೆ ಓಕೆ ಇವರೆಲ್ಲರೂ ಕೂಡ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು. ಯಾಕೆಂದರೆ ಫ್ರೆಂಡ್ ಆಗಿದ್ದಂತಹ ಚಂದ್ರಪ್ರಭಾ ಅವರೇನೆ ಗಿಲ್ಲಿ ಬಗ್ಗೆ ಸ್ವಲ್ಪ ಅಸೂಯೆಯಿಂದ ಮಾತಾಡಿದ್ದು ಗೊತ್ತಾಯಿತು. ಅಂದರೆ ಅವ್ರಿಗೆ ಎಲ್ಲರಿಗೂ ಗಿಲ್ಲಿ ಬಗ್ಗೆ ಒಂದು ಚೂರು ಅಂದರೆ ಅಸೂಯೆ ಅನ್ನೋದಕ್ಕಿಂತ ಈ ನನ್ನ ಮಗ ಹೆಂಗಾದ್ರೂ ಇಟ್ಟಾಗ್ತಾನೆ ಅಂತೇಳಿ ಫಸ್ಟ್ ಎಪಿಸೋಡಿಂದನೇ ಅವನನ್ನ ಟಾರ್ಗೆಟ್ ಮಾಡೋಕ್ಕೆ ನಿಂತ್ಕೊಂಡ್ರು. ಬಟ್ ಗಿಲ್ಲಿ ಎಲ್ಲೂ ಕೂಡ ಆಯಿತಾ ಅವನು ತಲೆ ಕೆಡಿಸ್ಕೊಳ್ಳಿಲ್ಲ, ಯಾರು ಏನೇ ಟಾರ್ಗೆಟ್ ಮಾಡಿದ್ರು ಅವನ ಬಾಡಿಗೆ ಅವನು ಆಯಿತಾ ಅವನು ಏನು ಮಾಡ್ಬೇಕು ಅವ್ನು ಮಾಡ್ತಾನೆ ಇದ್ದ. ಬಟ್ ಜೋಡಿಯಾಗಿದ್ದಂಥ ಕಾವ್ಯಗೆ ಅಲ್ಲಲ್ಲೇ ಇರಿಟೇಷನ್ ಆಗ್ತಾಯಿತ್ತು. ಇರಿಟೇಷನ್ ಆದರೂ ಕೂಡ ಕಾವ್ಯ ಆ ಎಪಿಸೋಡಲ್ಲಿ ಗಿಲ್ಲಿಗೆ ಬುದ್ಧಿವಾದ ಹೇಳಿದ್ದಿರ್ಬೋದು, ಅದಂತೂ ತುಂಬಾ ಖುಷಿ ಆಯಿತು. ಅಂದರೆ ಗಿಲ್ಲಿ ನೀನು ಏನೇ ಮಾಡಿದ್ರು ಅದು ಫನ್ನಾಗಿ ಮಾಡ್ತೀಯ, ಕಾಮಿಡಿಯಾಗಿ ಮಾಡ್ತೀಯ, ಅದು ನನಗೆ ಗೊತ್ತು. ಬಟ್ ಇಲ್ಲಿರೋರು ನಿನ್ನನ್ನು ಬೇಕು ಅಂತ ಟಾರ್ಗೆಟ್ ಮಾಡ್ತಿದ್ದಾರೆ. ನೀನು ಸೈಲೆಂಟಾಗಿ ಈ ಥರ ಕಾಮಿಡಿ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದರೆ ನಿನ್ನೂ ಇವ್ರು ನೀನು ಟಾರ್ಗೆಟ್ ಮಾಡ್ತಾರೆ. ನಾವು ನೀನು ಸುಮ್ಮನೆ ಇರಬಾರ್ದು, ನಾವೇನು ಕೆಲಸ ಮಾಡ್ತಿದ್ದೀವಿ ನಮ್ಗೆ ಕೊಟ್ಟ ಕೆಲಸ ಮಾಡ್ತೀವಿ, ನಾವು ರಿಪ್ಲೈ ಅವ್ರಿಗೆ ಕೊಡಲೇಬೇಕು ಅಂತ ರಿಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಒಟ್ಟು ಫಸ್ಟ್ ಎಪಿಸೋಡಲ್ಲಿ ಆ ಗ್ರಾಸರಿಯ ಟಾಸ್ಕ್ ಇರ್ಬೋದು, ಏನು ಗ್ರಾಸರಿ ಟಾಸ್ಕ್ ಇತ್ತಲ್ಲ, ಯಾವ್ದು ಬೇಕು ಯಾವ್ದು ಬೇಡ ಅನ್ನೋ ಟಾಸ್ಕ್ ಇರ್ಬೋದು, ಅದೇ ರೀತಿ ಜೋಡಿಯಾಗಿ ಬಂದಂಥವ್ರು ಒಂಟಿಯಾಗಿದ್ದಂಥವ್ರು ಸೇವೆ ಮಾಡಿದ್ದಿರ್ಬೋದು, ಅವರಿಗೆ ಕುಕ್ ಮಾಡಿಕೊಟ್ಟಿದ್ದಿರ್ಬೋದು, ಎಲ್ಲವೂ ಕೂಡ ಸೂಪರ್ ಡೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಗಿಲ್ಲಿಯ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಈ ಒಂದು ಫಸ್ಟ್ ಎಪಿಸೋಡಿನ ರಿವ್ಯೂ. ನಾನು ಯಾಕೆ ಈ ಫಸ್ಟ್ ಎಪಿಸೋಡಿನ ರಿವ್ಯೂ ಮಾಡ್ತಾ ಇದ್ದೀನಿ ಅಂತಂದರೆ, ಈ ಫಸ್ಟ್ ಎಪಿಸೋಡಿನಿಂದ ನಿಮಗೆ 100 ಡೇಸ್ ತನಕ ಏನು ನಡೀತು ಅನ್ನೋದನ್ನು ಪ್ರತಿದಿನ ಒಂದೊಂದು ಎಪಿಸೋಡಾಗಿ ನಿಮ್ಮ ಮುಂದೆ ತರ್ತೀನಿ. ಯಾಕೆ ಗಿಲ್ಲಿ ಅಷ್ಟು ಹಿಟ್ಟಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ. ಯಾಕೆಂದರೆ ಫಸ್ಟ್ ದಿನ ತುಂಬ ಆಯಿತಾ ಸೈಲೆಂಟಾಗಿ ಇದ್ದವರು ನೋಡಿದ್ದೀವಿ. ಬಟ್ ಫಸ್ಟ್ ದಿನವೇ ಬಿಗ್ ಬಾಸ್ನ ಒಂದು ಟೇಕ್ ಆಫ್ ತಗೊಂಡು ಆ ಒಂದು ಎಪಿಸೋಡ್ನ ಆಯಿತಾ ಸೂಪರ್ ಹಿಟ್ ಮಾಡಿದ್ದು ಗಿಲ್ಲಿ ಅಂತಲೇ ಹೇಳ್ಬೋದು. ಅದರೊಟ್ಟಿಗೆ ಕಾವ್ಯ ಬಗ್ಗೆ ಹೇಳೋದಾದರೆ, ಕಾವ್ಯಗೆ ಆಯಿತಾ ಸ್ಪಂದನ ಅವರು ಕೂಡ ಕಾವ್ಯ ಕಿವಿ ಚುಚ್ಚುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಅಭಿಷೇಕ್ ಮತ್ತು ಅಶ್ವಿನಿ ಅವರು ಕೂಡ ಆಲ್ರೆಡಿ ಆಯಿತಾ ಕಾವ್ಯನ್ಗೆ ಆಯಿತಾ ಅವನೇನು ಮಾಡಲ್ಲ, ನೀನು ಮಾಡಿಸ್ಬೇಕು ಹಾಗೆ ಹೀಗೆ ಅಂತ ಕಾವ್ಯನ್ಗೆ ಗಿಲ್ಲಿ ಬಗ್ಗೆ ಚಾಡಿ ಹೇಳೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಬಟ್ ಕಾವ್ಯದೊಂದು ಗುಣ, ಒಂದು ಮೆಚುರಿಟಿ ಏನು ಅಂತಂದರೆ, ಅವಳೇ ಎಲ್ಲ ಕೆಲಸ ಮಾಡಿದ್ರು, ಗಿಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂದರೂ ಕೂಡ ಎಲ್ಲೂ ಕೂಡ ಗಿಲ್ಲಿನ ಬಿಟ್ಕೊಡಲ್ಲ. ಇಲ್ಲ ಅವನು ಫಸ್ಟ್ ದಿನ ಅಲ್ವಾ ಸ್ವಲ್ಪ ಕಾಮಿಡಿ ಫನ್ ಮಾಡ್ತಾ ಇದ್ದಾನೆ, ಆಮೇಲೆ ಸರಿ ಹೋಗ್ತಾನೆ ಅನ್ನೋದನ್ನು ಕಾವ್ಯ ಹೇಳ್ತಾರೆ. ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಜೋಡಿಯಾಗಿ ಬಂದು ಮೋಡಿ ಮಾಡಿದಂತಹ ಕಾವ್ಯ ಗಿಲ್ಲಿಯವರ ಒಂದು ಕತೆ ಅಂತಲೇ ಹೇಳ್ಬೋದು, ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಸೆಕೆಂಡ್ ಎಪಿಸೋಡ್ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನಾಳಿನ ಒಂದು ಎಪಿಸೋಡಲ್ಲಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.